ಒಂದು ಓಟದ ಸ್ಪರ್ಧೆಯನ್ನ ಕಲ್ಪಿಸ್ಕೊಳ್ಳಿ. ಅದರಲ್ಲಿ ಎಲ್ಲರೂ ಒಂದೇ ಸ್ಟಾರ್ಟಿಂಗ್ ಲೈನಿಂದ ಓಡ್ತಿಲ್ಲ. ಕೆಲವರು 10 ಮೀಟರ್ ಮುಂದೆ ನಿಂತಿದ್ದಾರೆ, ಇನ್ನು ಕೆಲವರು 50 ಮೀಟರ್ ಮುಂದೆ. ಮೀಸಲಾತಿ ಅನ್ನೋದು ಬಹುಶಃ ಎಲ್ಲರನ್ನೂ ಒಂದೇ ಗೆರೆಗೆ ತರುವ ಒಂದು ಪ್ರಯತ್ನ. ಆದ್ರೆ ಮೀಸಲಾತಿ ಪಡೆಯೋ ಗುಂಪಿನಲ್ಲೇ ಕೆಲವರು ಕುಮ್ಮ ಮುಂದೆ ಹೋಗಿ ಇನ್ನು ಕೆಲವರು ಆರಂಭದ ಗೆರೆಯಲ್ಲೇ ಉಳಿದ್ಬಿಟ್ರೆ ಅವಾಗೇನ್ ಮಾಡೋದು? ಅಸಮಾನತೆಯೊಳಗಿನ ಈ ಅಸಮಾನತೆಯನ್ನ ಹೇಗೆ ಸರಿಪಡಿಸೋದು? ಇದೇ ಪ್ರಶ್ನೆ ಪಂಜಾಬ್ನಲ್ಲಿ ಎದುರಾಗಿದ್ದು. ಅಲ್ಲಿನ ವಾಲ್ಮೀಕಿ ಮತ್ತು ಮಜ್ಹಬಿ ಸಿಖ್ ಸಮುದಾಯಗಳು ಅಂದ್ರೆ ಪರಿಶಿಷ್ಟ ಜಾತಿಯಲ್ಲೇ ಬರುವ ಬೇರೆ ಸಮುದಾಯಗಳಿಗೆ ಹೋಲಿಸಿದ್ರೆ ತುಂಬಾನೇ ಹಿಂದುಳಿದಿದ್ವು. ಈ ಒಂದು ಗಂಭೀರ ಸಮಸ್ಯೆಗೆ ಉತ್ತರವಾಗಿ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠ ಸ್ಟೇಟ್ ಆಫ್ ಪಂಜಾಬ್ ವಿ ದೇವೇಂದರ್ ಸಿಂಗ್ ಪ್ರಕರಣದಲ್ಲಿ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿದೆ. ಇಂದು ನಾವು ಅದರ ಬಗ್ಗೆನೇ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ಖಂಡಿತ. ಈ ತೀರ್ಪು ಇದನ್ನ ಕೇವಲ ಒಂದು ಕೇಸ್ನ ಜಡ್ಜ್ಮೆಂಟ್ ಅಂತ ನೋಡಕ್ಕೆ ಆಗಲ್ಲ. ಇದು 2005ರ ಇ.ವಿ. ಚಿನ್ನಯ್ಯ ಪ್ರಕರಣದ ತೀರ್ಪನ್ನ ಆಕ್ಚುಲಿ ಸಂಪೂರ್ಣವಾಗಿ ತಲೆಕೆಳಗಾಗಿಸಿದೆ. ಸುಮಾರು 20 ವರ್ಷಗಳ ಚರ್ಚೆ ಇದು. ಅಂದ್ರೆ ಪರಿಶಿಷ್ಟ ಜಾತಿಗಳನ್ನ ಒಂದೇ ಒಂದು ಏಕರೂಪದ ಗುಂಪು ಅಂತ ನೋಡ್ಬೇಕಾ ಅಥವಾ ಅವರಲ್ಲೇ ಇರುವ ಅಸಮಾನತೆಗಳನ್ನ ಗುರ್ತಿಸ್ಬೇಕಾ ಅನ್ನೋದಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದೆ. ಹಾಗಾದ್ರೆ ಮೊದಲು ಈ ಸಂಘರ್ಷದ ಮೂಲಕ್ಕೆ ಹೋಗೋಣ. 2005ರ ಚಿನ್ನಯ್ಯ ತೀರ್ಪು ಅದು ಏನ್ ಹೇಳಿತ್ತು? ಚಿನ್ನಯ್ಯ ಪ್ರಕರಣದಲ್ಲಿ 5 ಜಡ್ಜ್ಗಳ ಪೀಠ ಹೇಳಿದ್ದಿಷ್ಟು: ಪರಿಶಿಷ್ಟ ಜಾತಿಗಳ ಪಟ್ಟಿ ಇದೆಯಲ್ಲ, ಅದು ಒಂದೇ ಒಂದು ಏಕರೂಪದ ಅಂದ್ರೆ ಹೋಮೋಜೀನಿಯಸ್ ಗುಂಪು. ಆ ಪಟ್ಟಿಯನ್ನ ಉಪವರ್ಗೀಕರಿಸೋ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ. ಪಟ್ಟಿಗೆ ಜಾತಿ ಸೇರ್ಸೋದು, ತೆಗೆಯೋದು ಅದೆಲ್ಲ ಸಂಸತ್ತಿಗೆ ಮಾತ್ರ ಇರೋ ಅಧಿಕಾರ ಅಂತ ಹೇಳಿತ್ತು. ಸೊ ಪಂಜಾಬ್ ಸರ್ಕಾರ ವಾಲ್ಮೀಕಿ ಮತ್ತು ಮಜ್ಹಬಿ ಸಿಖ್ಖರಿಗೆ ಮೀಸಲಾತಿಯಲ್ಲಿ 50% ಮೊದಲ ಆದ್ಯತೆ ಕೊಟ್ಟಾಗ ಅದು ಚಿನ್ನಯ್ಯ ತೀರ್ಪಿಗೆ ವಿರುದ್ಧವಾಯಿತು. ಓಕೆ, ಇಲ್ಲಿಯೇ ಸಮಾನತೆ 2 ಪರಿಕಲ್ಪನೆಗಳು ಮುಖಾಮುಖಿಯಾಗುತ್ತಲ್ವಾ? ಒಂದು ಔಪಚಾರಿಕ ಸಮಾನತೆ, ಇನ್ನೊಂದು ವಾಸ್ತವಿಕ ಸಮಾನತೆ. ಹೌದು, ಅದೊಂದು ಅದ್ಭುತವಾದ ಪಾಯಿಂಟ್. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 3 ಜನ ಬೇರೆ ಬೇರೆ ಎತ್ತರದ ವ್ಯಕ್ತಿಗಳು ಒಂದು ಗೋಡೆಯ ಆಚೆ ಆಟ ನೋಡ್ತಿದ್ದಾರೆ ಅನ್ಕೊಳ್ಳಿ. ಔಪಚಾರಿಕ ಸಮಾನತೆ ಅಂದ್ರೆ ಎಲ್ಲರಿಗೂ ಒಂದೇ ಸೈಜಿನ ಬಾಕ್ಸ್ ಕೊಡೋದು. ಇದರಿಂದ ಕುಳ್ಳಗಿರೋಳ್ಗೆ ಏನೂ ಪ್ರಯೋಜನ ಆಗಲ್ಲ. ಆದ್ರೆ ವಾಸ್ತವಿಕ ಸಮಾನತೆ ಅಂದ್ರೆ ಅವರವರ ಎತ್ತರಕ್ಕೆ ತಕ್ಕಂತೆ ಬೇರೆ ಬೇರೆ ಸೈಜಿನ ಬಾಕ್ಸ್ ಕೊಟ್ಟು ಎಲ್ಲರೂ ಆಟ ನೋಡೋ ಹಾಗೆ ಮಾಡೋದು. ಈ ಹೊಸ ತೀರ್ಪು ಇದೇ ವಾಸ್ತವಿಕ ಸಮಾನತೆಯನ್ನ ಎತ್ತಿ ಹಿಡಿದಿದೆ. ಅಂದ್ರೆ ಪರಿಶಿಷ್ಟ ಜಾತಿಗಳು ಒಂದೇ ತರಹ ಇಲ್ಲ, ಅವರಲ್ಲೂ ಬೇರೆ ಬೇರೆ ಸ್ತರಗಳಿವೆ, ಅದನ್ನ ಗುರುತಿಸ್ಬೇಕು ಅಂತ ಹೇಳಿದೆ. ಓಕೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸಂವಿಧಾನದ 341ನೇ ವಿಧಿ ಬಗ್ಗೆ ಕೋರ್ಟ್ ಒಂದು ದೊಡ್ಡ ಸ್ಪಷ್ಟನೆ ಕೊಟ್ಟಿದೆ. ಗುರುತಿಸುವುದು ಬೇರೆ, ಹಂಚುವುದು ಬೇರೆ ಅಂತ. ಇದು 20 ವರ್ಷಗಳ ಗೊಂದಲಕ್ಕೆ ಒಂದು ಸರಳವಾದ ಉತ್ತರ ಕೊಟ್ಟಾಗಾಯ್ತಲ್ಲ? ಹೌದು, ಕೋರ್ಟ್ ಹೇಳಿದ್ದು ತುಂಬಾ ಸ್ಪಷ್ಟವಾದಿದೆ. 341ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಯಾವ ಜಾತಿಗಳು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಇರಬೇಕು ಅಂತ ಗುರುತಿಸ್ತಾರೆ. ಆದರೆ ಒಮ್ಮೆ ಗುರುತಿಸಿದ ಮೇಲೆ ಆ ಸಮುದಾಯಗಳಿಗೆ ಮೀಸಲಾತಿಯ ಲಾಭವನ್ನ ಹೇಗೆ ಹಂಚಬೇಕು ಅಂತ ನಿರ್ಧರಿಸೋ ಅಧಿಕಾರ ರಾಜ್ಯಗಳಿಗಿದೆ ಅಂತ ಹೇಳಿದೆ. ಅಂದ್ರೆ ಪಟ್ಟಿಗೆ ಕೈ ಹಾಕೋದು ಬೇರೆ. ಎಕ್ಸಾಕ್ಟ್ಲಿ. ಪಟ್ಟಿಗೆ ಕೈ ಹಾಕೋದು ಅಂದ್ರೆ ಟಿಂಕರಿಂಗ್, ಅದು ಬೇರೆ. ಪಟ್ಟಿಯಲ್ಲಿ ಇರೋರಿಗೆ ನ್ಯಾಯಯುತವಾಗಿ ಹಂಚೋಕೆ ಆದ್ಯತೆ ಕೊಡೋದು ಅಂದ್ರೆ ಸಬ್ ಕ್ಲಾಸಿಫಿಕೇಶನ್, ಅದು ಬೇರೆ ಅಂತ ವಿಂಗಡಿಸಿದೆ. ಆದ್ರೆ ರಾಜ್ಯಗಳು ಇದನ್ನ ಮನಸೋಇಚ್ಛೆ ಮಾಡೋ ಹಾಗಿಲ್ಲ ಅಲ್ವಾ? ಒಂದು ಕಂಡೀಷನ್ ಇದೆ. ಖಂಡಿತವಾಗಿಯೂ. ಯಾವುದೇ ಸಬ್ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಬಲವಾದ, ನಿಖರವಾದ ಅಂಕಿ ಅಂಶಗಳ ಆಧಾರ ಇರಲೇಬೇಕು. ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮೀಸಲಾತಿ ಲಾಭ ಅವರಿಗೆ ತಲುಪ್ತಿಲ್ಲ ಅಂತ ರಾಜ್ಯ ಸರ್ಕಾರ ಸಾಬೀತುಪಡಿಸಬೇಕು. ಆ ಎಂಪಿರಿಕಲ್ ಡೇಟಾ ಇಲ್ಲದಿದ್ರೆ ಕೋರ್ಟ್ ಅದನ್ನ ರದ್ದು ಮಾಡುತ್ತೆ. ಆದ್ರೆ ಈ ಡೇಟಾ ಕಲೆಕ್ಟ್ ಮಾಡೋದೇ ದೊಡ್ಡ ಚಾಲೆಂಜ್ ಅಲ್ವಾ? ಜಾತಿಯ ಆಧಾರಿತ ಡೇಟಾ ಸಂಗ್ರಹಣೆ ಅಂದ್ರೆ ಅದು ರಾಜಕೀಯವಾಗಿ ತುಂಬಾ ಸೂಕ್ಷ್ಮವಾದ ವಿಷಯ. ಈ ತೀರ್ಪಿನ ಉದ್ದೇಶ ಒಳ್ಳೇದಿದ್ರೂ ಮುಂದಿನ ದಿನಗಳಲ್ಲಿ ಡೇಟಾ ರಾಜಕೀಯಕ್ಕೆ ದಾರಿ ಮಾಡಿಕೊಡಲ್ವಾ? ಅದು ಈ ತೀರ್ಪಿನ ಮುಂದಿರೋ ಅತಿ ದೊಡ್ಡ ಪ್ರಾಯೋಗಿಕ ಸವಾಲು. ಇದೇ ಟೈಮಲ್ಲಿ ಈ ತೀರ್ಪಿನಲ್ಲಿ ಜಸ್ಟಿಸ್ ಗವಾಯಿ ಅವರು ಪ್ರಸ್ತಾಪಿಸಿದ ಕೆನೆ ಪದರ ಅಂದ್ರೆ ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಇನ್ನೊಂದು ದೊಡ್ಡ ಚರ್ಚೆಯನ್ನೇ ಹುಟ್ಟಾಕಿದೆ. ಅವರ ಪ್ರಕಾರ ಒಬ್ಬ IAS ಅಧಿಕಾರಿಯ ಮಗುವಿಗೆ ಮತ್ತೊಬ್ಬ ದಿನಗೂಲಿ ಕಾರ್ಮಿಕರ ಮಗುವಿಗೆ ಒಂದೇ ರೀತಿ ಮೀಸಲಾತಿ ಕೊಡೋದು ಅದು ಸಮಾನತೆಯ ಉಲ್ಲಂಘನೆ. ಹಾಗಾಗಿ SC/ST ವರ್ಗಗಳಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದುವರೆದವರನ್ನ ಮೀಸಲಾತಿಯಿಂದ ಹೊರಗಿಡೋ ಬಗ್ಗೆ ರಾಜ್ಯಗಳು ಯೋಚಿಸಬೇಕು ಅಂತ ಹೇಳಿದ್ದಾರೆ. ಅಂದ್ರೆ
ಈ ಚರ್ಚೆ ಈಗ ಸಮುದಾಯದಿಂದ ಕುಟುಂಬದ ಮಟ್ಟಕ್ಕೆ ಇಳಿತಿದೆ. ಆದರೆ ಪೀಠದಲ್ಲಿದ್ದ ಎಲ್ಲರೂ ಇದೇ ಅಭಿಪ್ರಾಯ ಹೊಂದಿರಲಿಲ್ಲ ಅಲ್ವೇ? ಜಸ್ಟಿಸ್ ಬೇಲಾ ತ್ರಿವೇದಿಯವರ ಭಿನ್ನಮತದ ತೀರ್ಪಿಟ್ಟು. ಹೌದು, ಅವರ ವಾದ ತುಂಬಾ ಸರಳವಾಗಿತ್ತು. 341ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳು ಸಿದ್ಧಪಡಿಸಿದ ಪಟ್ಟಿಯನ್ನ ಬದಲಾಯಿಸೋ ಯಾವುದೇ ಅಧಿಕಾರ ರಾಜ್ಯಗಳಿಗೆ ಇಲ್ಲ. ರಾಜ್ಯಗಳು ಹೀಗೆ ಉಪವರ್ಗೀಕರಣ ಮಾಡಿದ್ರೆ ಅದು ಸಂಸತ್ತಿನ ಅಧಿಕಾರವನ್ನ ಕಿತ್ತುಕೊಂಡ ಹಾಗೆ ಆಗುತ್ತೆ. ಇದು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧ ಅನ್ನೋದು ಅವರ ವಾದವಾಗಿತ್ತು. ಸೊ ಅವರ ಪ್ರಕಾರ ಇದು ಒಂದು ರೀತಿ ಒಕ್ಕೂಟ ವ್ಯವಸ್ಥೆಯ ಶಿಸ್ತಿನ ಉಲ್ಲಂಘನೆ ಅಂತ. ನಿಖರವಾಗಿ ಅದು ಅವರ ವಾದದ ತಿರುಳು. ಹಾಗಾದ್ರೆ ಈ ಇಡೀ ಚರ್ಚೆಯ ಅಂತಿಮ ಸಾರಾಂಶ ಏನು? ರಾಜ್ಯಗಳು ಈಗ SC/ST ಮೀಸಲಾತಿಯಲ್ಲಿ ಸಬ್ ಕ್ಲಾಸಿಫಿಕೇಶನ್ ಮಾಡಬಹುದು. ಆದರೆ ಅದಕ್ಕೆ ವೈಜ್ಞಾನಿಕ ಡೇಟಾ ಬೇಕೇ ಬೇಕು. ಇದರರ್ಥ ನಮ್ಮ ಮೀಸಲಾತಿ ವ್ಯವಸ್ಥೆ ಎಲ್ಲರಿಗೂ ಒಂದೇ ನೀತಿ ಅನ್ನೋ ಬ್ರಾಡ್ ಬ್ರಷ್ ಅಪ್ರೋಚ್ನಿಂದ ಯಾರಿಗೂ ನಿಜವಾಗ್ಲೂ ಬೇಕೋ ಅವರಿಗೆ ಮಾತ್ರ ಅನ್ನೋ ಟಾರ್ಗೆಟೆಡ್ ನೀತಿಯತ್ತ ಸಾಗ್ತಿದೆ. ಖಂಡಿತ. ಈ ತೀರ್ಪು ಸಾಮಾಜಿಕ ನ್ಯಾಯದ ಲಾಭಗಳನ್ನ ಅಶಕ್ತರಲ್ಲಿ ಅಶಕ್ತರಿಗೆ, ಅಂದ್ರೆ ವೀಕೆಸ್ಟ್ ಆಫ್ ದ ವೀಕ್ ಅಂತಾರಲ್ಲ, ಅವ್ರಿಗೆ ತಲುಪಿಸೋ ಒಂದು ದಿಟ್ಟ ಪ್ರಯತ್ನ. ಇದೊಂದು ತಾತ್ವಿಕ ಬದಲಾವಣೆ. ಆದ್ರೆ ಇದು ಇನ್ನೊಂದು ಮೂಲಭೂತ ಪ್ರಶ್ನೆಯನ್ನ ಹುಟ್ಟಾಕತ್ತೆ. ಆ ಅಶಕ್ತರಲ್ಲಿ ಅಶಕ್ತರು ಯಾರು ಅಂತ ಗುರುತಿಸೋ ಪ್ರಕ್ರಿಯೆಯೇ ಮುಂದಿನ ದಿನಗಳಲ್ಲಿ ಒಂದು ಹೊಸ ರಾಜಕೀಯ ಮತ್ತು ಸಾಮಾಜಿಕ ಸಂಘರ್ಷಕ್ಕೆ ಕಾರಣ ಆಗ್ಬಹುದಾ? ಈ ಬಗ್ಗೆ ನಮ್ಮ ಕೇಳುಗರು ಚಿಂತಿಸಬೇಕಿದೆ.